ಹಾಯ್ ರೀ, ಬರೀ ಇವತ್ತು ನಿಂಬೆಹಣ್ಣಿನ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಅತಿ ಸುಲಭವಾಗಿ ನಿಂಬೆಹಣ್ಣಿನ ಉಪ್ಪಿನಕಾಯಿ. ಹಾಯ್ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ, ನೀವು ಆರಾಮಾಗಿದ್ದೀರಿ ಅಂತ ಅಂದ್ಕೊಂಡಿನಿ. ನೋಡಿ, ಇವತ್ತು ನಮ್ಮ ಮನೆಯಲ್ಲಿ ಸುಮಾರು ನಿಂಬೆಹಣ್ಣಿತ್ತು. ಅಮ್ಮ ಮಾರ್ಕೆಟ್ಗೆ ಹೋದಾಗ, ನಮ್ಮ ಅವ್ವನೂ ಮಾರ್ಕೆಟ್ಗೆ ಹೋದಾಗ ನಿಂಬೆಹಣ್ಣು ತೊಗೊಂಬರ್ತಿದ್ರು. ಹಾಗೆ ನಮ್ಮ ಅಕ್ಕ ಆಯಿತು, ಹಾಗೆ ನಾವಾಯಿತು, ಯಾರು ಮಾರ್ಕೆಟ್ಗೆ ಹೋಗ್ತಾರೆ ನಿಂಬೆಹಣ್ಣು ತೊಗೊಂಬರ್ತಿದ್ವಿ. ಮನೇಲಿ ತುಂಬ ನಿಂಬೆಹಣ್ಣು ಉಳಿದಿತ್ತು. ಒಂದು 1/4 kg ಮೇಲೇ ನಿಂಬೆಹಣ್ಣಿತ್ತು. ಅದಕ್ಕೆ ನಮ್ಮ ಅಕ್ಕ ಏನಂದ್ರು, ಸುಮಾರು ನಿಂಬೆಹಣ್ಣು ಇದ್ದಾವಲ್ಲ, ಸುಮ್ಮನೆ ಇಟ್ಟರೆ ಹಾಳಾಗುತ್ತೆ ಅಂತ ಅಂದ್ಕೊಂಡು ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡೋಣ ಅಂತ ಹೇಳಿದರು. ಸರಿ ಅಕ್ಕ, ನನಗೂ ಒಂದು ಲಾಗ್ ಆದಾಗೆ ಆಗುತ್ತೆ ಅಂತ ಅಂದ್ಕೊಂಡು ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡಾಕತ್ತೀವಿ. ನೋಡಿರಿ, ಸುಲಭವಾಗಿರುತ್ತೆ, ಅತಿ ಈಸಿಯಾಗಿ. ನಿಂಬೆಹಣ್ಣು ಉಪ್ಪಿನಕಾಯಿ ಮಾಡೋದೇನು ಕಷ್ಟನೇ ಅಲ್ಲ. ಇದು ಸ್ವಲ್ಪ ನಿಂಬೆಹಣ್ಣು ನಮ್ಮ ಅಕ್ಕ ಉಪ್ಪಿನಕಾಯಿ ಮಾಡಬೇಕಾದ್ರೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಬೇಕಂತ. ಬೇಯಿಸಿದ್ರೆ ಅದ್ರ ಮೇಲಿರೋ ಸಿಪ್ಪೆ ಒಂದು ಸ್ವಲ್ಪ ಕುದಿಯುತ್ತಲ್ವ, ಅದು ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತಂತೆ. ಇಲ್ಲಾಂದರೆ ತುಂಬ ರಫ್ ಆಗಿ ಅಗಿಬೇಕಾಗ್ತದಂತೆ. ಅಗಿಯೋ ಅವಶ್ಯಕತೆ ಇಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಅಕ್ಕ ಸ್ವಲ್ಪ ನೀರು ಹಾಕಿ ಒಲೆಯಲ್ಲೇ ಬೇಯಿಸ್ತಾ ಇದ್ದಾರೆ. ಹೇಗೋ ಬೆಳಗ್ಗೆ ರೊಟ್ಟಿ ಮಾಡಿದ್ವಿ, ಹೇಗೋ ಒಲೆ ಹತ್ತಿದಲ್ಲ ಅಂತ ಅಂದ್ಕೊಂಡು ಅದೇ ಒಲೆಯಲ್ಲಿ ಈ ನಿಂಬೆಹಣ್ಣನ್ನು ಕಟ್ ಮಾಡಿ ಅದನ್ನು ಕುದಿಯೋಕ್ಕಿಟ್ಟಿದ್ದಾರೆ. ಮತ್ತು ಇನ್ನೊಂದು ಏನಂತಂದರೆ, ಅದು ನಿಂಬೆಹಣ್ಣನ್ನು ಕುದಿಯೋಕ್ಕಿಟ್ರೆ ಹುಳಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತೆ. ನಾವು ಡೈರೆಕ್ಟ್ ಹಾಗೆ ಉಪ್ಪಿನಕಾಯಿ ಹಾಕಿದರೆ ತಿನ್ನೋಕ್ಕೆ ಬರಲ್ಲಂತೆ, ತುಂಬ ಹುಳಿ ಇರುತ್ತೆ ಅಂತೆ. ಅದಕ್ಕೆ ಅವರು ಕುದಿಯೋಕ್ಕಿಟ್ಟಿದ್ದಾರೆ. ಹಾಯ್, ಮತ್ತು ಬರ್ರಿ ಈ ಲಾಗ್ನ ಕಂಟಿನ್ಯೂ ಮಾಡೋಣ. ಈ ನಿಂಬೆಹಣ್ಣೆಲ್ಲ ಸರಿಯಾಗಿ ಕುದ್ದೈತ್ರಿ. ಇವಾಗ ನೋಡ್ರಿ, ನಮ್ಮ ಅಕ್ಕ ನೀರನ್ನೆಲ್ಲ ಬಸಿದು ಅದಕ್ಕೆ ಒಂದು ಸ್ವಲ್ಪ ಖಾರ, ಅರಿಶಿನ ಹುಡಿ ಹಾಕಿಟ್ಟಾರ. ಮತ್ತು ಈ ಕಡೆ ಏನೈತೆ ನೋಡ್ರಿ, ಅದನ್ನು ಒಗ್ಗರಣೆ ಕೊಟ್ಕೋಬೇಕಂತ. ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟಿಯಾಗಿ ಬರುತ್ತಂತ. ಹಾಗಾಗಿ ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಜೀರಿಗೆ, ಸಾಸ್ಮಿ, ಜಾಸ್ತಿ ಏನು ಬೇಡ, ಸ್ವಲ್ಪ ಒಗ್ಗರಣೆ ಕೊಟ್ಕೋಬೇಕಂತ. ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟಿಯಾಗಿ ಆಗುತ್ತಂತ. ಅದಕ್ಕೆ ನಮ್ಮ ಅಕ್ಕ ಒಗ್ಗರಣೆ ಕೊಡೋಕತ್ತಾರ. ಹಾಗೆ ಒಂದು ಸ್ವಲ್ಪ ಮೇಲೆ ಉಪ್ಪು ಉದುರಿಸ್ಯಾರಿ. ಉಪ್ಪು ಹಾಕಬೇಕು ಉಪ್ಪಿನಕಾಯಿಗೆ. ಖಾರ, ಉಪ್ಪು, ಅರಿಶಿನ ಹುಡಿ, ಉಪ್ಪು ಹಾಕಿದ್ದನ್ನು ಒಗ್ಗರಣೆಗೆ ಇರ್ತೈತಲ್ರಿ, ಅದಕ್ಕೆ ಹಾಕ್ಕೋಬೇಕು. ಎಲ್ಲನೂ ಹಾಕ್ಕೊಂಡು ಕರೆಕ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನು. ನೋಡಿರಿ, ಎಲ್ಲನೂ ಕರೆಕ್ಟಾಗಿ ನಮ್ಮ ಅಕ್ಕ ಕರೆಕ್ಟಾಗಿ ಮಿಕ್ಸ್ ಮಾಡಕತ್ತಾಳ. ಅದನ್ನು ಮತ್ತು ಲೋ ಫ್ಲೇಮ್ನಾಗ ಇಟ್ಟಾಳ. ಸರಿಯಾಗಿ ಮಿಕ್ಸ್ ಆಗೈತಿ. ಈ ಕಡೆ ನಮ್ಮ ಅಕ್ಕ ಒಂದು ಸ್ವಲ್ಪ ಅದಕ್ಕೆ ಬೆಲ್ಲ ಹಾಕ್ಬೇಕ್ರಿ. ಬೆಲ್ಲ ಹಾಕಿದ್ರೆ ಟೇಸ್ಟ್ ಆಗುತ್ತೆ. ಹಾಗಾಗಿ ಬೆಲ್ಲ ಜಜ್ಕೊಳಕತ್ತಾಳ. ನಿಂಬೆಹಣ್ಣಿಗೆ ಬೆಲ್ಲ ಹಾಕಲೇಬೇಕು, ಇಲ್ಲಾಂದ್ರೆ ಅದು ಕಹಿ ಕಹಿ ಆಗುತ್ತೆ, ಮತ್ತು ತಿನ್ನೋಕ್ಕೂ ಅಷ್ಟು ಟೇಸ್ಟಾಗಿರಲ್ಲ. ಆ ಕಾರಣಕ್ಕೋಸ್ಕರ ನಮ್ಮ ಅಕ್ಕ ಬೆಲ್ಲ ಜಜ್ಜಿ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಕತ್ತಾರೆ. ಕರೆಕ್ಟಾಗಿ ಅದಕ್ಕೆ ಎಷ್ಟು ಇರ್ತೈತೆ ಅಷ್ಟು ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿ ಮತ್ತು ಮಿಕ್ಸ್ ಮಾಡಬೇಕು, ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿರಿ, ನಾವು ಜಾಸ್ತಿ ಇದು ಇರಬಾರ್ದು. ಗ್ಯಾಸ್ನಾಗಾದ್ರೆ ಲೋ ಫ್ಲೇಮ್ನಾಗ ಇಟ್ಕೊಳ್ರಿ. ಇದ್ರಾಗಾದ್ರೆ ಕೆಂಡದಾಗನ ಬೇಯ್ತೈತೆ, ಅದೇನು ಉರಿನ ಹಚ್ಬೇಕಂತೇನಿಲ್ಲ. ಹೀಗೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಹೆಂಗೆ ಕಾಣ್ತೈತೆ ಅಂದ್ರೆ, ಅದು ಬೆಲ್ಲ ಹಾಕಿದ ತಕ್ಷಣ ಏನಾಗುತ್ತೆ ಅಂದ್ರೆ ಫುಲ್ಲು ಒಂಥರ ರೆಡ್ಡಾಗಿ ಒಂಥರ ಗಸಿ ಥರ ಆಗುತ್ತೆ ರೀ. ನೋಡಿರಿ, ನಮ್ಮ ಅಕ್ಕ ಒಂದು ಸ್ವಲ್ಪ ಬೆಲ್ಲ ಹತ್ತೈತಿಲ್ಲ ಅಂಥೇಳಿ ನನಗೊಂದು ಸ್ವಲ್ಪ ಟೇಸ್ಟ್ ಮಾಡೋಕ್ಕೆ ಕೊಟ್ಟರು. ಸ್ವಲ್ಪ ಬೆಲ್ಲ ಕಡಿಮೆ ಆಗಿತ್ತು ರೀ. ಅದಕ್ಕೆ ನಮ್ಮ ಅಕ್ಕಗೆ ಹೇಳಿದೆ, ಅಕ್ಕ ಸ್ವಲ್ಪ ಬೆಲ್ಲ ಕಡಿಮೆ ಆಗೈತಿ, ಬೆಲ್ಲ ಹಾಕು ಅಂತ. ಅದಕ್ಕೆ ರಿಟರ್ನ್ ಮತ್ತೊಂದು ಸಲ ನಮ್ಮ ಅಕ್ಕ ಬೆಲ್ಲ ಹಾಕಿ ಮತ್ತೆ ಬೇಯಿಸೋಕ್ಕಿಟ್ಲು. ನೋಡಿರಿ ಹೆಂಗಾಗೈತೆ ನೋಡಿರಿ, ರೆಡ್ಡಾಗಿ ಎಷ್ಟು ಚೆನ್ನಾಗಿ ಬಂದೈತಿ ಉಪ್ಪಿನಕಾಯಿ. ನೋಡಿದ್ರೆ ಬಾಯಾಗ ನೀರು ಬರ್ತೈತ್ರಿ. ಮತ್ತೊಂದು ಸಲ ನಮ್ಮ ಅಕ್ಕ ಕೊಟ್ಟರು, ಇವಾಗಾದ್ರೂ ತೊಗೊಂಡು ನೋಡು ಉಪ್ಪು ಏನದು ಬೆಲ್ಲ ಹತ್ತೈತೇನ ಅಂಥೇಳಿ. ಹತ್ತೈತ್ರಿ, ಸಖತ್ತಾಗಿತ್ತು. ಬೆಲ್ಲ ಮಾತ್ರ ಇವಾಗ ಕರೆಕ್ಟಾಗಿತ್ತು. ಮತ್ತು ನೋಡಿರಿ, ನಾನು ಅದನ್ನು ಉಪ್ಪಿನಕಾಯಿನ ಆರಿದ ತಕ್ಷಣ ಒಂದು ಸಣ್ಣ ಬೌಲಿಗೆ ಅದನ್ನು ಎತ್ತಿಟ್ಕೊಳಕತ್ತೀನಿ ರೀ. ನಮಗೆ ಯಾವಾಗ ಬೇಕೋ ಅನ್ನ ಸಾಂಬಾರು ಮತ್ತು ಯಾವಾಗ ತಿನ್ಬೇಕು ಅನಿಸುತ್ತೋ ಅವಾಗೆಲ್ಲ ಇದನ್ನು ಊಟದಾಗ ಅನ್ನ ಸಾಂಬಾರ್ನಾಗ ಹಾಕ್ಕೊಂಡು ತಿನ್ಬೋದು ರೀ. ನೀವು ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಂಬೆಹಣ್ಣಿನ ಉಪ್ಪಿನಕಾಯಿ. ನಿಂಬೆಹಣ್ಣು ಇದ್ರೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ನೋಡಿರಿ, ಯಾರಿಗೆಲ್ಲ ಈ ನಿಂಬೆಹಣ್ಣಿನ ಉಪ್ಪಿನಕಾಯಿ ಇಲ್ಲ ಅವಾಗ ಇಷ್ಟ ಆಯಿತು ಕಮೆಂಟ್ ಮಾಡಿರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ಇಲ್ಲಿಗೆ ಈ ನನ್ನ ಲಾಗ್ನ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.